ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಾ ಇರೋದು ಅಡಾಯಿ ರೊಟ್ಟಿ. ಅಡಾಯಿ ರೊಟ್ಟಿ ಯಾವ ರೀತಿ ಮಾಡ್ಕೋಬೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸೋಣ. ಇನ್ನು ಅಡಾಯಿ ರೊಟ್ಟಿನ ಕಾಳುಗಳು ಬೇಳೆಗಳನ್ನ ಬಳಸಿ ಮಾಡೋದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ತುಂಬಾ ಅಲ್ಟಿಮೇಟ್ ಆಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಬನ್ನಿ ಈಗ ನಾನು ಬೇಳೆಗಳನ್ನ ಬಳಸಿ ಯಾವ ರೀತಿ ಅಡಾಯಿ ರೊಟ್ಟಿನ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ನಾನು. ಇನ್ನು ಈ ರೊಟ್ಟಿ ಮಾಡೋಕ್ಕೆ ನೀವು ಸೊಸೈಟಿ ಅಕ್ಕಿನೇ ತೊಗೋಬೇಕು, ಬೇರೆ ಯಾವುದೇ ನಾರ್ಮಲ್ ಅಕ್ಕಿಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊಸೈಟಿ ಅಕ್ಕಿನ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ಸೊಸೈಟಿ ಅಕ್ಕಿಲಿ ಸ್ವಲ್ಪ ಕಲ್ಲು ಮಣ್ಣು ಗಲೀಜೆಲ್ಲ ಜಾಸ್ತಿನೇ ಇರುತ್ತೆ. ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡು ನಂತರ ಮಾಡಬೇಕಾಗುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸೊಸೈಟಿ ಅಕ್ಕಿ ಇತ್ತೀಚೆಗೆ ಚೆನ್ನಾಗಿ ಬರ್ತಾ ಇಲ್ಲ. ಸೊಸೈಟಿ ಅಕ್ಕಿಲಿ ಕೆಲವೊಂದು ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅಂತ ರೂಮರ್ಸ್ ಕೂಡ ಇದೆ. ಸೊ ನನಗೂ ಒಂದು ಅನುಭವ ಆಗಿದೆ, ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈ ಸೊಸೈಟಿ ಅಕ್ಕಿನ ನಾವು ನೀಟಾಗಿ ನೋಡಿದ್ರೆ ಎಲ್ಲ ಅಕ್ಕಿನೂ ಒಂದೇ ಸೈಜಲ್ಲಿಲ್ಲ. ಕೆಲವೊಂದು ಅಕ್ಕಿ ತುಂಬ ಒಂಥರ ಊದ್ಕೊಂಡಂಗಿದ್ದಾವೆ, ದಪ್ಪ ದಪ್ಪ ಇದೆ. ಸೊ ಇದನ್ನು ನೀರಲ್ಲಿ ನೆನೆಸಿದಾಗ ಅಕ್ಕಿ ಎಲ್ಲ ತೇಲ್ಕೊಂಡು ಮೇಲ್ಗಡೆ ಬರ್ತಾ ಇದೆ. ಮತ್ತು ಇನ್ನು ಅದನ್ನು ಬಾಯಲ್ಲಿ ಹಾಕಿ ಕಚ್ಚಿ ನೋಡಿದ್ರೆ ಒಂಥರ ಅಂಟದಂಗೆ ಪ್ಲಾಸ್ಟಿಕ್ ಥರ ಅನಿಸುತ್ತೆ. ಸೊ ಈ ರೀತಿ ತೇಲಿ ಬರುವಂತಹ ಮೇಲ್ಗಡೆ ದಪ್ಪ ಬಬಲ್ಸ್ ಥರ ಆಗುವಂತಹ ಅಕ್ಕಿಗಳನ್ನೆಲ್ಲ ತೆಗೆದುಬಿಡಿ, ಅದನ್ನು ಯೂಸ್ ಮಾಡಬೇಡಿ. ಸುಮ್ಮನೆ ಯಾಕೆ ಹೆಲ್ತ್ಗೆ ಹಾನಿಕರ ಮಾಡ್ಕೊಳ್ಳೋದು, ಗೊತ್ತಾದ ಮೇಲೂ ಅಲ್ವಾ. ಸೊ ನಿಮಗೂ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಅಂಥ ಅಕ್ಕಿನೆಲ್ಲ ನಾನು ತೆಗೆದುಬಿಟ್ಟು ಈಗ ಚೆನ್ನಾಗಿರೋ ಸೇಮ್ ಸೈಜ್ ನಾರ್ಮಲ್ ಅಕ್ಕಿನ ನಾನು ನೀಟಾಗಿ ನೋಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ನೀವು ಕೂಡ ಹುಷಾರಾಗಿರಿ. ಸೊ ಈಗ ನೋಡಿ, ಈ ಅಕ್ಕಿನ ನಾನು ಯಾವ ರೀತಿ ನೆನೆ ಹಾಕೋಬೇಕು ಈ ಅಡಾಯಿ ರೊಟ್ಟಿ ಮಾಡೋಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ನೀವು ಈ ಅಡಾಯಿ ರೊಟ್ಟಿ ಮಾಡ್ತೀರಾ ಅಂದರೆ ಸಬ್ಬಕ್ಕಿ ಸೊಪ್ಪು ಮತ್ತು ಜೀರಿಗೆನ ಕಂಪಲ್ಸರಿ ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಲೋಟದಲ್ಲಿ ನಾನು 3 ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ನಾನು ಏನು ತೋರಿಸ್ತಾ ಇದ್ದೀನಿ, ಬ್ಲೂ ಕಲರ್ ಗ್ಲಾಸು ಈ ಒಂದು ಲೋಟದ ಮೆಜರ್ಮೆಂಟ್ ಅಳತೆಯಲ್ಲಿ ಅಕ್ಕಿನ ತೊಗೋತೀನಿ. ನೀವು ಯಾವುದಾದ್ರೂ ಸರಿ ಒಂದು ಲೋಟದ ಅಳತೆಯಲ್ಲಿ ತೊಗೊಳ್ಳಿ. ಸೊ ಈ ಲೋಟದ 3 ಲೋಟ ಅಕ್ಕಿಗೆ ನಾನು ನೋಡ್ತಿರ್ಬೋದು 3/4 ಲೋಟ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ಸೊ 3/4ಗಿಂತ ಕಮ್ಮಿ ಆದರೂ ಆಯಿತು, ಇದಕ್ಕೇನು ಜಾಸ್ತಿ ಉದ್ದಿನಬೇಳೆ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಉದ್ದಿನಬೇಳೆ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಕಡಲೆಬೇಳೆ. ಸೊ ಕಡಲೆಬೇಳೆನ ನೋಡಿ ನಾನು ಎಷ್ಟು ಹಾಕ್ಕೋತೀನಿ ಅಂತಂದರೆ, ಈ ಇಂಗ್ರೀಡಿಯೆಂಟಲ್ಲಿ ಕಡಲೆಬೇಳೆನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನೋಡ್ತಿರ್ಬೋದು 1.5 ಇಡೀ ಆಗೋಷ್ಟು ನಾನು ಕಡಲೆಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಒಂದು ಕ್ರಿಸ್ಪಿನೆಸ್ ಕೊಡುತ್ತೆ, ಈ ಕಡಲೆಬೇಳೆ ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಕೊಡುತ್ತೆ. ನಾನು ಈ ಅಡಾಯಿ ರೊಟ್ಟಿನ ಒಂದು 2-3 ವಿಧದಲ್ಲಿ ಮಾಡ್ತೀನಿ. ಇವತ್ತು ಮಾಡ್ತಿರುವಂತಹ ವಿಧಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೊಂದು ವಿಧ ಅಂದರೆ ನಾನು ಹುಳ್ಳಿಕಾಳನ್ನ ಮತ್ತು ಹೆಸರು ಕಾಳು ಇದನ್ನೆಲ್ಲ ಬಳಸಿ ಮಾಡ್ತೀನಿ, ಅದನ್ನು ಮತ್ತೊಂದು ದಿನ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೆಂತ್ಯ ಕಾಳು. ಇನ್ನು ಮೆಂತ್ಯನೂ ಅಷ್ಟೇ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ದೋಸೆ ರೊಟ್ಟಿ ಜೊತೆ ಹಾಕಿದ್ರೆ ಗಮ್ ಅಂತ ಸುವಾಸನೆ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಬೇಡಿ, ಕಹಿ ಬಂದುಬಿಡುತ್ತೆ, ಆ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಸೊ ಇನ್ನು ಮೊಳಕೆ ಕಾಳುಗಳನ್ನು ಕಟ್ಟಿ ಕೂಡ ನಾವು ರೊಟ್ಟಿ ಮಾಡ್ಬೋದು, ಅಂದರೆ ರುಬ್ಬಿ ರೊಟ್ಟಿ ಮಾಡ್ಬೋದು. ಸೊ ಅದೆಲ್ಲ ಮುಂದೆ ಬರೋ ಲಾಗ್ಗಳಲ್ಲಿ ನೋಡೋಣ. ಅದಾದ ನಂತರ ಈ ಒಂದು ಸಣ್ಣ ಬೌಲ್ ಆಗೋಷ್ಟು ನಾನು ಸಬ್ಬಕ್ಕಿನ ತೊಗೋತಾ ಇದ್ದೀನಿ. ಇನ್ನು ಸಬ್ಬಕ್ಕಿ ಆಪ್ಷನಲ್ಲು, ಇದನ್ನು ಹಾಕಲೇಬೇಕು ಅಂತ ಇಲ್ಲ, ಹಾಕಿದ್ರೆ ಅಂತೂ ಸೂಪರಾಗಿ ಬರುತ್ತೆ ರೊಟ್ಟಿ. ಅದಕ್ಕೋಸ್ಕರ ನಾನು ಬಳಸ್ತಾ ಇದ್ದೀನಿ. ಮತ್ತೇನು ದೇಹಕ್ಕೆ ತಂಪು. ಸೊ ನೋಡಿದ್ರಿ ಅಲ್ವಾ, ನಾನು ಈ ಸಣ್ಣ ಬೌಲಷ್ಟು ಹಾಕ್ಕೋತೀನಿ. ಅದೇ ಹೇಳಿದ ಹಾಗೆ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ತೊಗರಿಬೇಳೆ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಬೇಳೆಗಳನ್ನ ಬಳಸಿ ಮಾಡ್ತಿರುವಂತಹ ಅಡಾಯಿ ರೊಟ್ಟಿ ಇದು. ಬೇಳೆನೂ ಅಷ್ಟೇ, ತೊಗರಿಬೇಳೆನ 1/4 ಕಪ್ ಆಗೋಷ್ಟು ಸಣ್ಣ ಬೌಲಲ್ಲಿ 1/4 ಕಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇನ್ನು ಅವಲಕ್ಕಿ ಕೂಡ ಆ್ಯಡ್ ಮಾಡಿಕೊಂಡೆ, ನೋಡ್ತಿರ್ಬೋದು ನೀವು. ಅವಲಕ್ಕಿ ಜಾಸ್ತಿ ಹಾಕಬೇಡಿ, ಅಡಾಯಿ ರೊಟ್ಟಿ ತುಂಬ ಒಂಥರ ಸಾಫ್ಟಾಗಿ ಬಂದುಬಿಟ್ರೆ ಚೆನ್ನಾಗಿರಲ್ಲ. ಕ್ರಿಸ್ಪಾಗೂ ಇರಬೇಕು ಮತ್ತು ಸ್ವಲ್ಪ ಸಾಫ್ಟ್ ಇರಬೇಕಷ್ಟೇ. ತುಂಬ ಸಾಫ್ಟ್ ಇದ್ದರೆ ಇದು ಅಡಾಯಿ ರೊಟ್ಟಿ ಅನ್ನಲ್ಲ. ಇನ್ನು ಈ ಅಡಾಯಿ ರೊಟ್ಟಿನ ತಮಿಳ್ನಾಡು, ಕೇರಳ ಸೈಡು ಚೆನ್ನಾಗಿ ಮಾಡ್ತಾರೆ, ಅಂದರೆ ಜಾಸ್ತಿ ಮಾಡ್ತಾರೆ. ಸೊ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ. ಸೊ ಇದಿಷ್ಟೇ ಪ್ರೊಸೀಜರ್ ಅಲ್ಲ, ಇದನ್ನು ನಾರ್ಮಲಾಗಿ ನೀವು ದೋಸೆಗೂ ಕೂಡ ಹೀಗೆ ನೆನೆ ಹಾಕ್ತೀರಲ್ವ. ಆದರೆ ಇನ್ನು ಮುಂದೆ ಬರೋ ಪ್ರೊಸೀಜರೇ ಈ ಒಂದು ಅಡಾಯಿ ರೊಟ್ಟಿಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಈಗ ಇದನ್ನು ತೊಳೆದು ಇಟ್ಕೊಬಿಡೋಣ. ಸರಿ, ನೆನೆಸೋಕ್ಕೆ ಮುಂಚೆ ನಾವು ಇದನ್ನು ತೊಳೆದು ಇಟ್ಕೋಬೇಕು. ಸೊ ನಾನಿಲ್ಲಿ ಒಂದು 4-5 ಸತಿ ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೋತೀನಿ. ಸೊ ಈ ಅಕ್ಕಿಗಳಿಗೆಲ್ಲ ಅದು ಇದು ಪಾಲಿಶು ಪೌಡರ್ಗಳನ್ನೆಲ್ಲ ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನೀಟಾಗಿ ತೆಗೆದುಬಿಡಬೇಕು. ಸೊ ನಾನು 4-5 ಸತಿ ಟ್ಯಾಪ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ನಂತರ ನಾವು ಯಾವ ನೀರು ಕುಡಿಯೋಕ್ಕೆ ಬಳಸ್ತೀವಿ ಆ ಕುಡಿಯೋ ನೀರನ್ನು ನಾನು ಹಾಕಿ ನೆನೆ ಇಟ್ಬಿಡ್ತೀನಿ. ಸೊ ಇನ್ನು ರುಬ್ಬುವಾಗ ನಾನು ಆ ನೀರನ್ನ ಚೆಲ್ಲೋದಿಲ್ಲ, ಯಾಕೆಂದರೆ ನಾವು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಒಳ್ಳೆ ನೀರು ಹಾಕಿನೇ ನೆನೆ ಇಟ್ಟಿರೋದ್ರಿಂದ ಅದೇ ನೀರನ್ನ
ನೀರನ್ನ ಬಳಸ್ಕೊಂಡು ನಾವು ರೊಟ್ಟಿ ರುಬ್ಕೋಬೋದು. ಸೊ ಇನ್ನು ನಾವು ಆಮೇಲೆ ಮತ್ತೆ ತೊಳ್ಕೊತೀವಿ, ಈಗ ನೆನೆಸ್ತೀವಿ ಅಂತಂದರೆ ಅದ್ರ ಜೊತೆ ಅವಲಕ್ಕಿ ಎಲ್ಲ ಹೋಗ್ಬಿಡತ್ತೆ. ಅವಲಕ್ಕಿ ಎಲ್ಲ ಸಾಫ್ಟ್ ಇರುತ್ತಲ್ಲ, ಸೊ ಸಬ್ಬಕ್ಕಿ ಎಲ್ಲನೂ ತಿಳ್ಕೊಂಡು ಹೋಗುತ್ತೆ. ಸೊ ಈ ಒಂದು ಟಿಪ್ಪು ಕೂಡ ಫಾಲೋ ಮಾಡ್ಬೋದು. ಸೊ ಈಗ ಇದನ್ನು ನಾವು ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡೋಣ. ಸೊ ಒಂದು 4 to 5 ಅವರ್ಸ್ ಆದರೆ ಸಾಕಾಗುತ್ತೆ. ಸೊ ಈಗ ಬನ್ನಿ, ನಾನು ಸಾಯಂಕಾಲ ನೋಡ್ತಾ ಇದ್ದೀನಿ 5 ಅವರ್ಸ್ ಆದಮೇಲೆ. ಸೊ ಇದು ಚೆನ್ನಾಗಿ ನೆಂದಿದೆ. ನೀವು ನೋಡ್ತಿರ್ಬೋದು ನೀರು ಒಂದು ಸ್ವಲ್ಪ ಕೂಡ ಕಲರ್ ಬಂದಿಲ್ಲ, ಅಂದರೆ ಪಾಲಿಶೆಲ್ಲ ನಾನು ತೆಗೆದ್ಬಿಟ್ಟಿದ್ದೀನಿ. ಆ ಪೌಡರು, ಧೂಳು, ಗಲೀಜೆಲ್ಲ ಏನಿತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿರೋದ್ರಿಂದ ಈಗ ಇದು ತಿಳಿ ನೀರು ಥರ ಅಂದರೆ ಚೆನ್ನಾಗೇ ಇದೆ. ಸೊ ಇದೇ ನೀರನ್ನು ಬಳಸ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಈಗ ನಾನು ಮಿಕ್ಸಿಗೆ ರುಬ್ಬುವಾಗ ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯಾವ ರೀತಿ ಫಾಲೋ ಮಾಡ್ಕೋಬೇಕು ಅಂತ. ಸೊ ನಾನಿಲ್ಲಿ ಒಂದು 3 ಹಿಡಿ ಆಗೋಷ್ಟು ನಾವು ನೆನೆ ಹಾಕಿದ್ದಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತೊಗೋತಾ ಇದ್ದೀನಿ. ಸೊ ಇದಕ್ಕೆ ನಾವು ಈಗ ಆ್ಯಡ್ ಮಾಡೋ ಒಂದು ಇಂಪಾರ್ಟೆಂಟ್ ಥಿಂಗ್ ಬಂದು ಜೀರಿಗೆ. ಸೊ ಈ ಜೀರಿಗೆನೇ ಈ ಅಡಾಯಿ ರೊಟ್ಟಿಲಿ ಸಿಕ್ಕಾಪಟ್ಟೆ ರುಚಿ ಕೊಡೋದು. ಸೊ ಈ ಜೀರಿಗೆನ ಒಂದು 3/4 ಕಪ್ ಆಗೋಷ್ಟು ನಾವು ಯಾವ ರೀತಿ ಸಬ್ಬಕ್ಕಿ ಎಲ್ಲ ನೆನೆ ಹಾಕಿದ್ವಲ್ಲ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗೋಷ್ಟು ಜೀರಿಗೆ ತೊಗೋಬೇಕು. ಹೆಚ್ಚಾಗಿ ಜೀರಿಗೆ ಹಾಕ್ಕೋಬೇಕು. ಇದನ್ನು ಜೀರಿಗೆ ರೊಟ್ಟಿ ಅಂತ ಕೂಡ ಕರೀತಾರೆ. ರುಬ್ಬಿ ಜೀರಿಗೆ ರೊಟ್ಟಿ ಅಂತ ಕೆಲವರು ಹೇಳ್ತಾರೆ, ಬಟ್ ಕೆಲವರು ಅಡಾಯಿ ರೊಟ್ಟಿ ಅಂತ ಹೇಳ್ತಾರೆ. ನೀವು ಯಾವ್ದು ಬೇಕಿದ್ರೂ ಅನ್ಕೋಬೋದು. ಸೊ ಈಗ ನೋಡಿ, ನಾನು ಇದನ್ನು ಮಿಕ್ಸಿ ಮಾಡ್ಕೊಬಂದಿದ್ದೀನಿ. ನೋಡಿ, ಈ ರೀತಿ ತರಿಯಾಗಿರಬೇಕು. ನಾವು ದೋಸೆಗೆ ರುಬ್ಬೋ ರೀತಿ ಸಾಫ್ಟಾಗಿರಬಾರ್ದು, ತರಿಯಾಗಿ ಗಟ್ಟಿಯಾಗೇ ರುಬ್ಕೋಬೇಕು. ತುಂಬ ನೀರು ಥರ ರುಬ್ಕೋಬಾರ್ದು ಇದು. ಸೊ ನೋಡಿಸ್ತಾ ಇದ್ದೀನಿ ನೋಡಿ, ಜೀರಿಗೆ ಒಂದು 3/4 ಗ್ರೈಂಡ್ ಆಗಿರಬೇಕು, ಇನ್ನು 1/4 ಭಾಗದಷ್ಟು ಹಾಗೆ ಇರಬೇಕು. ಸೊ ಆವಾಗಲೇ ಈ ಅಡಾಯಿ ರೊಟ್ಟಿ ರುಚಿ ತುಂಬ ಚೆನ್ನಾಗಿ ಬರೋದು. ಸೊ ನೋಡಿದ್ರೆ ಅಲ್ವಾ, ಈ ಪ್ರೊಸೀಜರಲ್ಲಿ ಎಲ್ಲದನ್ನು ನಾನು ಮಿಕ್ಸರ್ ಜಾರ್ ಮಾಡ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟೇ ಎಲ್ಲ ಪ್ರೊಸೀಜರು. ಸೊ ಈಗ ನಾವು ರುಬ್ಬಿಟ್ಕೊಂಡಿದ್ದು ಎಲ್ಲ ಆಗಿದೆ ಅಲ್ವಾ, ಈ ರುಬ್ಬಿರೋದಕ್ಕೆ ನಾವು ಒಗ್ಗರಣೆ ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ನು ಒಗ್ಗರಣೆಗೆ ನಾನು 2 ಗೆಡ್ಡೆ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಟ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಜೊತೆ ಈ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೋಡಿ, ನೆನ್ನೆ ರುಬ್ಬಿಟ್ಟಿರುವಂತಹ ಹಿಟ್ಟು ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಹದವಾಗಿ ಉಬ್ಕೊಂಡಿದೆ. ಅಂದರೆ ಹುಳಿ ಬರುತ್ತೆ ಅಂತಾರಲ್ಲ, ಆ ರೀತಿ ಬಂದಿದೆ, ಚೆನ್ನಾಗಿ ಉಬ್ಬಿ ಕೂಡ ಇದೆ. ಸೊ ನೋಡ್ತಿರ್ಬೋದು, ಈ ತಿಕ್ಕ ಕನ್ಸಿಸ್ಟೆನ್ಸಿಲೇ ಇರಬೇಕು ಈ ಒಂದು ಬ್ಯಾಟರು. ತುಂಬ ನೀರು ಥರ ಇದ್ದರೆ ಚೆನ್ನಾಗಿ ಬರಲ್ಲ ಈ ಅಡಾಯಿ ರೊಟ್ಟಿ. ಸೊ ಇದನ್ನು ಚೆನ್ನಾಗಿ ನೀವು ಬೆಳಗ್ಗೆ ಎದ್ದು ಸ್ಟಿರ್ ಮಾಡ್ಕೊಳ್ಳಿ. ನಾನಿನ್ನೂ ರುಬ್ಬುವಾಗಲೇ ಉಪ್ಪನ್ನ ಸೇರಿಸ್ಕೊಂಡು ರುಬ್ಕೊಬಿಟ್ಟಿದ್ದೀನಿ. ಸೊ ಈಗೇನು ನಾನು ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಇನ್ನು ನೀವು ಹಾಗೆ ರುಬ್ತೀರಾ ಅಂದರೆ ಬೆಳಗ್ಗೆ ಎದ್ದು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಡಾ ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಇನ್ನು ಯಾವ ಮಸಾಲೆ ದೋಸೆಗೂ ಕಡಿಮೆ ಇರಲ್ಲ. ಸೊ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಈ ಅಡಾಯಿ ರೊಟ್ಟಿ ಅಂತ. ಇನ್ನು ತಿಂತಾಯಿದ್ರೆ ತಿಂತಾನೆ ಇರೋಣಪ್ಪ ಅನಿಸುತ್ತೆ, ಹೇಳೋಕ್ಕೆ ಆಗಲ್ಲ ಟೇಸ್ಟು. ಸೊ ಈ ಕಡೆ ದೋಸೆನೂ ಅಲ್ಲ, ಈ ಕಡೆ ರೊಟ್ಟಿಗೂ ಅಲ್ಲ, ಆ ರೀತಿ ಒಂದು ಈ ಬೇಳೆಗಳನ್ನೆಲ್ಲ ಹಾಕಿ ಮೆಂತ್ಯ, ಸಬ್ಬಕ್ಕಿ, ಜೀರಿಗೆ ಇದೆಲ್ಲ ಹಾಕಿ ರುಬ್ಬಿರೋದ್ರಿಂದ ಅದ್ರ ಪರಿಮಳನ ಬೇರೆ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಒಂದು ಸರ್ತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ನೀವು ಮಾಡ್ಕೊಂಡು ತಿಂತೀರಾ. ಇನ್ನು ಈ ವಯಸ್ಸಾದವ್ರಿಗೆ, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಒಂದು ಟೇಸ್ಟು. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಹೇಳಬೇಕು ಅಂತಂದರೆ. ಸೊ ಈಗ ಬನ್ನಿ ನಾವು ಪ್ರೊಸೀಜರ್ ನೋಡೋಣ. ಇಲ್ಲಿ ನಾನು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಇನ್ನು ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಏನು ಹುರ್ಕೋಬೇಕಾಗಿರಲ್ಲ. ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಕೆಂಬಣ್ಣದ ಬರೋವರೆಗೂ ನೀವು ಹುರ್ಕೊಬಿಟ್ಟು ನಂತರ ಸಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಆದ ನಂತರ ಸೊಪ್ಪನ್ನ ಹಾಕಿ ಜಾಸ್ತಿ ಹುರಿಬೇಡಿ ಅಂತ ಹೇಳಿದೆ. 1ರಿಂದ 1.5 ನಿಮಿಷ ಮಾತ್ರ ಮಾಡಿಕೊಂಡ್ರೆ ಸಾಕು. ಈಗ ನಾವು ಹುರ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ನಾವು ರುಬ್ಬಿಟ್ಕೊಂಡಿದ್ದಂತಹ ಬ್ಯಾಟರ್ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಸೋಡಾ ಹಾಕಿಬಿಡಿ, ಹಾಗೆಯೇ ಉಪ್ಪು ನೀವು ಹಾಕಿಲ್ಲ ಅಂದರೆ ಹಾಕ್ಕೊಳ್ಳಿ, ರುಬ್ಬುವಾಗೆ ಹಾಕಿದರೆ. ಸೊ ಈಗ ನಮ್ಮ ಬ್ಯಾಟರು ಕಂಪ್ಲೀಟಾಗಿ ರೆಡಿಯಾಗಿದೆ. ಇನ್ನು ಈ ಕಡೆ ಪ್ಯಾನ್ ಕೂಡ ಕಾದಿದೆ, ತವಾ. ಸೊ ಈಗ ನಾನು ದೋಸೆನ ಹಾಕ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಇವನಾಗಿ ಸ್ಪ್ರೆಡ್ ಆಗುತ್ತೆ ಗೊತ್ತಾ, ಯಾಕೆಂದರೆ ತುಂಬ ಸಾಫ್ಟ್ ಇರಲ್ಲ, ತರಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ನಾವು ಸ್ಪ್ರೆಡ್ ಕೂಡ ಮಾಡ್ಬೋದು. ಸೊ ಈಗ ಒಂದು ಸ್ವಲ್ಪ ತುಪ್ಪ ಬೇಕಿರೋ ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆನೇ ಬಳಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಬ್ಯಾಟ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಸೊಪ್ಪು, ಈರುಳ್ಳಿ, ಹಾಗೆಯೇ ಜೀರಿಗೆ, ಅರ್ಧಂಬರ್ಧ ರುಬ್ಬಿರುವಂತಹ ಜೀರಿಗೆ. ಸೊ ನೋಡಿ, ಕಲರ್ ನೋಡಿ ಹೇಗಿದೆ. ಯಾವುದೇ ಮಸಾಲೆ ದೋಸೆಗೂ ಕಮ್ಮಿ ಇಲ್ಲ ಈ ಒಂದು ಅಡಾಯಿ ರೊಟ್ಟಿ. ಖಂಡಿತ ಮಾಡೋದನ್ನು ಮಿಸ್ ಮಾಡ್ಕೊಬೇಡಿ. ಮಿಸ್ ಮಾಡಿಕೊಂಡ್ರೆ ಈ ಒಂದು ಒಳ್ಳೆ ಟೇಸ್ಟ್ನ ನೀವು
ಟೇಸ್ಟ್ ಮಾಡೋದು ಅಂತ ಒಂದು ಆಪ್ಷನ್ ಮಿಸ್ ಆಗುತ್ತೆ. ಟ್ರೈ ಮಾಡಿ ನನಗೆ ನಿಜವಾಗ್ಲೂ ನೀವು ಕಾಮೆಂಟಲ್ಲಿ ಹೇಳಬೇಕು ಹೇಗಿತ್ತು ಅಂತ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ತಯಾರಾಗಿದೆ. ಬಣ್ಣ ನೋಡಿ, ನಾವು ಈ ಬೆಳೆಗಳನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಬಣ್ಣ, ಒಳ್ಳೆ ಫ್ಲೇವರು, ಒಳ್ಳೆ ಕ್ರಿಸ್ಪು ಎಲ್ಲನೂ ಸಿಗುತ್ತೆ. ಸೊ ಈಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದೊಂದು ಮಾಡಿಸಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್.